ನಮಸ್ಕಾರ ವೀಕ್ಷಕರೇ. ಕಳೆದ ಒಂದು ತಿಂಗಳಿಂದ ನಮ್ಮೆಲ್ಲ ಭಾರತೀಯರ ಒಂದು ನಿದ್ದೆಗಡಿಸಿರುವಂತಹ ಈ ಕಾಕ್ರೋಚ್ ಪಾರ್ಟಿಯ ಒಂದು ಆಂದೋಲನ ಅನ್ಬೇಕು ಅಥವಾ ಕಾಂಟ್ರವರ್ಸಿ ಅನ್ಬೇಕು, ಏನೋ ಒಂದು. ಸೊ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಯಾವಾಗ ಆಗುತ್ತೆ, ಅಥವಾ ಬೇರೆ ದೇಶಗಳಲ್ಲಿ ಸೈಬೇರಿಯಾ, ನೇಪಾಳ್ ಮತ್ತು ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ ಅಲ್ಲಿ ಆಗಿರುವಂತಹ ಸರ್ಕಾರಗಳ ಪತನವಾಗಿ ಹೇಗೆ ಹೊಸ ಸರ್ಕಾರ ಬಂತು ಹಾಗೆ ಹೊಸ ಸರ್ಕಾರ ಇಲ್ಲಿ ಬರುತ್ತಾ? ಸೊ ಥರ 108 ಗೊಂದಲಗಳಿತ್ತು ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಈ ಕಾಕ್ರೋಚ್ ಪಾರ್ಟಿಯ ಒಂದು ಆಂದೋಲನೆ ಬರ್ತಾಯಿತ್ತು. ಅಂತಹ ವೈರಲ್ ಟಾಪಿಕನ್ನೇ ಎತ್ಕೊಂಡು ನಾವೊಂದು ಪ್ರಿಡಿಕ್ಷನ್ ಕೊಟ್ಟಿದ್ವಿ, ಪರಮಾತ್ಮನಿಗೆ ಸತ್ಯ ಅಂತ ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಇದು ಈಗ ನಡೀತಾ ಇರುವಂತಹ ಒಂದು ಆಂದೋಲನ ಇದು ಮೋದಿ ಸರ್ಕಾರನ ಬೀಳಿಸುವಷ್ಟು ಶಕ್ತಿ ಅದಕ್ಕಿಲ್ಲ, ಕೇವಲ ಒಂದು ಮೈನರ್ ರೀತಿಯಲ್ಲಿ ಹೋಗುತ್ತೆ ಅಂತ ನಾವು ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಸೊ ಅದೇ ಥರ ನೋಡ್ಬೋದು, ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆ ಕೊಡೋ ಮೂಲಕ ಆ ಕಾಕ್ರೋಚ್ ಪಾರ್ಟಿಯ ಒಂದು ಆಂದೋಲನ, ಒಂದು ಕಾಂಟ್ರವರ್ಸಿ ಅಂತ್ಯವಾಗಿದೆ. ಸೊ ನಾವು ಹೇಳಿರುವಂತಹ ಅಲ್ಲಿ ಭವಿಷ್ಯವಾಣಿ ಕೂಡ ನಿಖರತೆಯನ್ನು ತೋರಿಸಿದೆ. ಅದಲ್ಲದೆ ಇವಾಗ ಏನೊಬ್ಬ ಒಂದು ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ರಿಸೈನ್ ಕೊಟ್ಟರೂ ಕೂಡ ಅದು ತಾತ್ಕಾಲಿಕವಾಗಿರುತ್ತೆ. ಅವ್ರಿಗೆ ಖಂಡಿತವಾಗಿ ಕೇಂದ್ರದಲ್ಲಿ ಮೋದಿಯವರು ಮತ್ತೊಂದು ಒಳ್ಳೆಯ ಸ್ಥಾನ ಕೊಡ್ತಾರೆ. ಇವಾಗ ಕಾಕ್ರೋಚ್ ಪಾರ್ಟಿ ಗೆದ್ದಿದೆ ಅಂತ ಎಲ್ಲರೂ ಅಂದ್ಕೊಂಡ್ರೆ ಅದು ಮಾತ್ರ ತಪ್ಪು. ಯಾಕಂದರೆ ಈ ಒಂದು ಸನ್ನಿವೇಶ ನಾವು ನೋಡಿ ಅನಲೈಸ್ ಮಾಡಿದಾಗ ಮೋದಿಯವರು ಸೋತು ಗೆದ್ದಂತಾಗಿದೆ. ಕಾಕ್ರೋಚ್ ಪಾರ್ಟಿ ಆಂದೋಲನ ಅಂತ ಬಂದಂಥವರು ಗೆದ್ದು ಸೋತಂತಾಗಿದೆ. ನಾನು ಒಂದು ವಿಷಯನ ಎಲ್ಲರಿಗೂ ಹೇಳಕ್ಕೆ ಪಡ್ತೀನಿ, ಇದು ನಮ್ಮ ಭಾರತ ಭೂಮಿ, ಸನಾತನ ಧರ್ಮ. ಇಲ್ಲಿ ಗುರು ಶಿಷ್ಯರಿಗೆ ಮಹತ್ವವಾದಂತಹ ಒಂದು ವಿಶೇಷ ವೈಬ್ರೇಷನ್ನೇ ಇದೆ. ಸೊ ಹೀಗಾಗಿ ಬೇರೆ ದೇಶಗಳಲ್ಲಿ ಆದಂಥದ್ದು ಯಾವುದಂದರೆ ಇತ್ತಿತ್ತಲ ದಿನಗಳಲ್ಲಿ ನಡೆದಂಥದ್ದು ಸೈಬೇರಿಯಲ್ಲಾಯಿತು, ಅಲ್ಲಿ ಇರುವಂತಹ ಪ್ರೆಸಿಡೆಂಟ್ ರಿಸೈನ್ ಮಾಡಿದ್ರು. ಮತ್ತು ಶ್ರೀಲಂಕಾದಲ್ಲಿ ಆಯಿತು ಇದೇ ಥರ ಇದು ಸ್ಟೂಡೆಂಟ್ ಆಂದೋಲನ, ಅಲ್ಲಿ ಪ್ರೆಸಿಡೆಂಟ್ ರಿಸೈನ್ ಮಾಡಿದ್ರು. ಅದಲ್ಲದೆ 2024 ಬಾಂಗ್ಲಾದೇಶಲ್ಲಿ ಆಯಿತು, ಅಲ್ಲಿ ಕೂಡ ಪ್ರೈಮ್ ಮಿನಿಸ್ಟರು ರಿಸೈನ್ ಮಾಡಿದರು. ಅದಲ್ಲದೆ ರೀಸೆಂಟಾಗಿ ನೇಪಾಳಲ್ಲಿ ಕೂಡ ಆಯಿತು, ಅಲ್ಲಿಯೂ ಕೂಡ ಈ ಒಂದು ಸ್ಟೂಡೆಂಟ್ ಆಂದೋಲನೆ ಮುಂದೆ ಬಂತು. ಸೊ ಓವರಾಲ್ ಆಗಿ ಈ ಸ್ಟೂಡೆಂಟ್ ಆಂದೋಲನ ಅನ್ನೋದು ಇವಾಗಿನ ಟ್ರೆಂಡ್ ಆಗಿಬಿಟ್ಟಿದೆ. ಅದು ಎಲ್ಲ ದೇಶಗಳಲ್ಲಿ ಯಾವುದೇ ಒಂದು ಸರ್ಕಾರಕ್ಕೆ ಹಿಂಸೆ ಕೊಡಬೇಕಾದಾಗ, ಪತನ ಮಾಡಬೇಕಾದಾಗ ಈ ಸ್ಟೂಡೆಂಟ್ ಮೂಮೆಂಟ್ ಅನ್ನೋದನ್ನು ಅವರು ಏನು ಮಾಡ್ಬಿಟ್ಟಾರೆ, ಆಂದೋಲನ ಅದನ್ನು ಟ್ರೆಂಡ್ ಆಗಿ ಬಳಸ್ಕೊಳ್ತಿದ್ದಾರೆ. ಯಾಕಂದರೆ ಯಾರಾದರೂ ಸ್ಟೂಡೆಂಟ್ ಮೇಲೆ ಹಲ್ಲೆ ಮಾಡಿದ್ರೆ, ಸ್ಟೂಡೆಂಟ್ಗಳಿಗೆ ಯಾರಾದರೂ ಏನಂತಂದರೆ ಅಲ್ಲೊಂಥರ ಎಮೋಷ್ನಲ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಥರವಾದಂತಹ ಒಂದು ರಫ್ ಡಿಸಿಷನ್ ಸರ್ಕಾರಕ್ಕೆ ತೊಗೊಳಕ್ಕಾಗಲ್ಲ. ಸೊ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕೆಲವು ಜನ ಪ್ರಾಮಾಣಿಕವಾಗಿ ಸ್ಟೂಡೆಂಟ್ ಆಂದೋಲನ ಮಾಡ್ತಾರೆ, ಕೆಲವು ಜನ ರಾಜಕೀಯ ಒಂದು ಕುತಂತ್ರದಿಂದ ಆಂದೋಲನ ಮಾಡ್ತಾರೆ. ಸೊ ಇಲ್ಲಿ ಮಾಡಿರುವಂಥ ಕಾಕ್ರೋಚ್ ಪಾರ್ಟಿಯ ಒಂದು ಆಂದೋಲನ ಅದೇನೇ ಇರಲಿ, ನಿಜವಾಗಿರಲಿ ಅಥವಾ ಫೇಕ್ ಆಗಿರಲಿ, ಏನೇ ಇರಲಿ, ಈಗ ತನಿಖೆ ಶುರು ಆಗುತ್ತೆ. ಅದ್ರ ಬಗ್ಗೆ ಆ ತನಿಖೆಯಲ್ಲಿ ಅದು ಬಹಿರಂಗ ಆಗುತ್ತೆ. ಅದು ಯಾಕೆ ಆಯಿತು, ಏನಾಯಿತು, ಅದರಿಂದ ಯಾರಾದರೂ ವಿದೇಶಿ ಕೈವಾಡಗಳಿದೆಯಾ, ಅಥವಾ FCRA ಮೂಮೆಂಟ್ ಅದನ್ನು ಆ ಥರ ಮಾಡ್ತಾ ಏನಿದೆ ಅನ್ನೋದು ಇವಾಗ ನಡೆಸ್ತಾ ಇರುವಂಥ ಪೊಲೀಸ್ ತನಿಖೆಯಲ್ಲಿ ಅದು ಗೊತ್ತಾಗುತ್ತೆ. ಸೊ ಅದೇನೇ ವಿಷಯ ಇರಲಿ, ಬಟ್ ಕೊನೆಯದಾಗಿ ನಾವೇನು ಹೇಳೋದಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ದಯವಿಟ್ಟು ನಿಮ್ಮಲ್ಲಿರುವಂತಹ ಆ ಒಂದು ಪವರ್ ಏನಿದೆಯಲ್ಲ, ಯುವಶಕ್ತಿ ಏನಿದೆಯಲ್ಲ, ಸತ್ಕಾರ್ಯಕ್ಕೆ ಬಳಸಿ ಸದುಪಯೋಗ ತೆಗೆದುಕೊಳ್ಳಿ. ಯಾಕಂದರೆ ಒಂದು ದೇಶದ ಮಹಾಪ್ರಧಾನಿ ಅದಂದರೆ ಅಂತಹ ವ್ಯಕ್ತಿ ಬಗ್ಗೆನೂ ಕೂಡ ಯಾರು ಕೆಟ್ಟದಾಗಿ ಆಲೋಚನೆ ಮಾಡೋಕ್ಕೂ ಆಗಲ್ಲ, ನಿಂದನೆ ಮಾಡೋಕ್ಕೂ ಆಗಲ್ಲ. ಅಂಥವ್ರ ಬಗ್ಗೆ ಎಂಥ ಅಪಸವ್ಯವಾದಂತಹ ಮಾತುಗಳು, ಪೋಸ್ಟರ್ಗಳು. ಸೊ ಅದು ಆ್ಯಕ್ಚುಲಿ ವಿದ್ಯಾರ್ಥಿಗಳ ಶೋಭೆ ತರುತ್ತಾ ಅಥವಾ ತರಲ್ಲ ಅಂತ ನೀವೇ ವಿಚಾರ ಮಾಡಿಕೊಳ್ಳಿ. ಅಷ್ಟೇ ಹೇಳ್ತಾ ನಾನು ಮತ್ತೆ ಎಲ್ಲ ಜೆನ್ಸಿಗೆ ಅಂದರೆ ಯುವ ಪಡೆಗೆ ನಾನು ಹೇಳೋದಿಷ್ಟೇ, ನೀವು ಧರ್ಮಪೂರಿತವಾಗಿರ್ರಿ, ತಂದೆ ತಾಯಿನ ರೆಸ್ಪೆಕ್ಟ್ ಕೊಡಿ, ಮತ್ತು ದೇಶವನ್ನು ಪ್ರೀತಿಸಿ ಧರ್ಮ ಪಾಲನೆಯಿಂದ ನಿಮ್ಮ ಜೀವನವನ್ನು ನೀವು ಮುನ್ನಡೆಸ್ಕೊಂಡಾಗಿದ್ದೇ ಆದರೆ ಖಂಡಿತವಾಗಿ ಈ ಒಂದು ಯುವ ಪೀಳಿಗೆಯಲ್ಲಿರುವಂಥ ಜೆನ್ಸಿ ವೈಬ್ರೇಷನ್ ನಿಮಗೆ ಪಾಸಿಟಿವ್ ಆಗುತ್ತೆ. ಇದನ್ನೇ ನೀವು ನೆಗೆಟಿವಲ್ಲಿ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೋಡಿದ್ರಲ್ಲ ಎಷ್ಟೋ ಜನಕ್ಕೆ ಅಲ್ಲಿ ಲಾಠಿ ಎಲ್ಲ ಬಿತ್ತು. ಸೊ ಹಾಗೆ ನಿಮಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನೀವು ಬೀಳ್ತಿರ್ತೀರ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಗೀರು ಸಂಚಿಕೆ ಅಲ್ಪ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.